ಈ ಒಂದು 3 ತಿಂಗಳ ಕಾಲ ಈ ಹೋರಾಟ ನಡೀತಾ ಇದೆ. ಅದರಲ್ಲೂ ಕೂಡ ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಸದನದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇಲ್ಲ. 12-13 ತಿಂಗಳಲ್ಲಿ ಮಾಡಬಾರದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈ ಬಂಡ ಸರ್ಕಾರಕ್ಕೆ ಇನ್ನೂ ಕೂಡ ನೀವು ಹೋರಾಟವನ್ನು ಮಾಡ್ತಿದ್ದೀರಿ, ನಿಮ್ಮ ವಿರೋಧವಾಗಿ ಜನಾಂದೋಲನ ಅಂತ ಮಾಡ್ತಿದ್ದಾರೆ. ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಡ್ಲಿ ಅಂತ. ಅವರಿಗೆ ಇಡೀ ರಾಜ್ಯದ ಜನ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳಿ ಅವರು. ನಾನು ಹೇಳೋದು, ಅವ್ರು ತಪ್ಪು ಮಾಡಲಿಲ್ಲ ಅಂದರೆ ವಿಧಾನಸಭೆಯಲ್ಲಿ ಡಿಬೇಟಿಗೆ ಅವರು ಬರಬೇಕಾಗಿತ್ತು, ಎದೆ ತಟ್ಟು ಹೇಳಬೇಕಾಗಿತ್ತು, ನಾನು ಸರಿ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕೈಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ಮಾಜಿ ಗೃಹ ಮಂತ್ರಿಗಳಾದಂಥ ಆರಗ ಜ್ಞಾನದಾಸ್ ಸರ್ ಇದ್ದಾರೆ. ಸರ್, ಇವತ್ತು ಈ ಒಂದು 3 ತಿಂಗಳ ಕಾಲ ಈ ಹೋರಾಟ ನಡೀತಾ ಇದೆ. ಅದರಲ್ಲೂ ಕೂಡ ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಸದನದಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ರಾಜ್ಯಪಾಲರ ಒಂದು ನೋಟಿಸ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಅವರು ಭ್ರಷ್ಟರಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ನಾವು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡ್ತೀವಿ ಅಂತೇಳಿ ಹೇಳಿ ಬಂದು 12-13 ತಿಂಗಳಲ್ಲಿ ಮಾಡಬಾರದು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಮತ್ತು ದಾಖಲೆ ಸಹಿತ ಅಡ್ಡಡ್ಡ ಸಿಕ್ಕಾಕೊಂಡಿದ್ದಾರೆ. ಇದು ಬಿ ಜೆ ಪಿಯ ದಳದ ಕ್ರಿಯೇಟೆಡ್ ಇದಲ್ಲ, ಅದು ಅವರೇ ಸಿಕ್ಕಾಕೊಂಡಿದ್ದು. ಹಾಗಾಗಿ ಒಂದು ಅನೈತಿಕವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ಅವರು ರಾಜೀನಾಮೆ ಕೊಡಬೇಕು, ಹೊರಗೆ ಬರಬೇಕು, ರಾಜ್ಯದ ಜನಕ್ಕೆ ಒಂದು ಒಳ್ಳೆಯ ಸರ್ಕಾರ ಸಿಗಬೇಕು ಅನ್ನೋ ಕಾರಣಕ್ಕಾಗಿ BJP JDS ಜಂಟಿಯಾಗಿ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಸದನದ ಒಳಗಡೆ, ವಿಶೇಷವಾಗಿ ನೀವು ಹೇಳಿದ ಹಾಗೇ ಸದನದ ಒಳಗಡೆ ನಮಗಿಂದು ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಿಲುವಳಿ ಸೂಚನೆ ಮೇಲೆ ಡಿಬೇಟೇ ಆಗಲಿಲ್ಲ. ನಾವು ಒಂದು ರಾತ್ರಿ ಆಗಲು ಅಲ್ಲಿ ಉಳಿದ್ವಿ. ಇವೆಲ್ಲವೂ ಕೂಡ ಜನಕ್ಕೆ ಗೊತ್ತಿದೆ. ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವಾಗಿ ನಾವು ಏನು ಮಾಡಬಹುದೋ ಇದನ್ನ ಮಾಡಿದ್ದೀವಿ. ಆದರೆ ಈ ಬಂಡ ಸರ್ಕಾರಕ್ಕೆ ಇನ್ನೂ ಕೂಡ ಯೋಚನೆ ಇಲ್ಲ ಅಂತ ಹೇಳಿದಾಗ ಇದೊಂದು ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಎರಡೂ ಪಕ್ಷದ ಕಾರ್ಯಕರ್ತರು ನಾವು ನಡೆಸ್ತಾ ಇದ್ದೀವಿ. ಜನ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನೀವು ಹೋರಾಟವನ್ನು ಮಾಡ್ತಿದ್ದೀರಿ, ನಿಮ್ಮ ವಿರೋಧವಾಗಿ ಜನಾಂದೋಲನ ಅಂತ ಮಾಡ್ತಿದ್ದಾರೆ. ಪ್ರಶ್ನೆ ಕೇಳ್ತೀವಿ, ಉತ್ತರ ಕೊಡ್ಲಿ ಅಂತ DK ಶಿವಕುಮಾರ್. ಯಾರು ಪ್ರಶ್ನೆ ಕೇಳೋದು ಸರ್? ಅವರಿಗೆ ಇಡೀ ರಾಜ್ಯದ ಜನ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳಿ ಅವರು. ಹೇಳೋದೇನಿದೆ, ಪೂರ್ತಿ ದಾಖಲೆಗಳಿದ್ದಾವೆ. ಅವ್ರು ಹೇಳೋದು ಏನೂ ಇಲ್ಲ, ದಾಖಲೆಗಳೇ ಹೇಳ್ತವೆ ಉತ್ತರ ಏನು ಅಂತೇಳಿ. ಹಾಗಾಗಿ ಯಾವುದನ್ನು ಹೇಳೋದಿಲ್ಲ. ಮರ್ಯಾದೆಯಿಂದ ಸ್ಥಾನ ಬಿಟ್ಟು ಇಳಿಬೇಕು, ಬೇರೆ ಸರ್ಕಾರ ಬರಬೇಕು. ಅದು ನಮ್ಮ ಹೋರಾಟ ಇದೆ. ಆದ್ದರಿಂದ ಇವತ್ತು ಈ ಹೋರಾಟ ಒಂದು ತುದಿ ಮುಟ್ಟಿಸ್ತೇವೆ. ಈಗ 1 ವಾರ ಕಾಲ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಇದಕ್ಕೂ ಬಗ್ದಿದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮತ್ತೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೂಡ ಇವತ್ತು ಸಚಿವ ಸಂಪುಟ ಸಭೆ ನಡೆಸಿ ಸಿದ್ದರಾಮಯ್ಯ ಅವರ ಬೆಂಡಿಂಗ್ ನಿಲ್ತಾ ಇದ್ದಾರೆ. ನೋಡಿ, ಮೊನ್ನೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಇಲ್ಲದೇನೆ ಒಂದು ಸಚಿವ ಸಂಪುಟ ಸಭೆ ಆಯಿತು. ನಿಮಗೆಲ್ಲ ಗೊತ್ತಿದೆ. ಇದು ಅವಮಾನಕಾರಿ. ಈಗ ರಾಜ್ಯಪಾಲರು ಏನು ನಿರ್ಣಯ ತಗೊಳ್ತಾರೆ ಅನ್ನೋದ್ರ ಮೇಲೆ ಇವ್ರ ಭವಿಷ್ಯ ಅವಲಂಬಿತ ಆಗಿದೆ. ಇವರು ಏನು ಮಾಡಿದ್ರು, ಹಿಂದೆ ಯಡಿಯೂರಪ್ಪನವ್ರಿಗೆ ಏನು ಮಾಡಿದ್ರು ಅದನ್ನು ಯೋಚನೆ ಮಾಡ್ಕೊಳ್ಬೇಕಲ್ಲ. ರಾಜಭವನವನ್ನು ಕಾಂಗ್ರೆಸ್ ಆಫೀಸಾಗಿ ಇವತ್ತು ಮಾಡ್ಕೊಂಡಿದ್ರು. ಇವತ್ತು ಆ ರೀತಿ ಏನೂ ಆಗಲಿಲ್ಲ. ಅಬ್ರಾಮ್ ಅನ್ನೋಂಥವ್ರು ಅವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ, ದಾಖಲಾತಿ ತಗೊಂಡೋಗಿ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ರಾಜ್ಯಪಾಲರು ಕ್ರಮ ತಗೊಂಡು. ಲಾಸ್ಟ್ ಪ್ರಶ್ನೆ, ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಈ ರೀತಿ ಸಮರ್ಥನೆ ಮಾಡ್ಕೋಬೇಕು? ಆದರೂ ರಾಜ್ಯಪಾಲರ ಒಂದು ನೋಟಿಸ್ಗೆ ಯಾಕೆ ಇದು ಬಂಧನದ ಭೀತಿ ಇದೆಯಾ ಅಂತ ನಾನು ಹೇಳೋದು. ಅವ್ರು ತಪ್ಪು ಮಾಡಲಿಲ್ಲ ಅಂದರೆ ವಿಧಾನಸಭೆಯಲ್ಲಿ ಡಿಬೇಟಿಗೆ ಅವರು ಬರಬೇಕಾಗಿತ್ತು, ಎದೆ ತಟ್ಟು ಹೇಳಬೇಕಾಗಿತ್ತು, ನಾನು ಸರಿ ಇದ್ದೀನಿ ಅಂತ ಹೇಳಬೇಕಾಗಿತ್ತು. ಅದು ಮಾಡಲಿಲ್ಲ ಅವರು. ಹಾಗಾಗಿ ಇವತ್ತು ಅವರು ಯಾವುದಕ್ಕೂ ಕೂಡ ಎದುರಿಸೋ ಸ್ಥಿತಿನಲ್ಲಿಲ್ಲ. ಹಾಗಾಗಿ ಅವರು ರಾಜೀನಾಮೆ ಕೊಡೋದು ಅನಿವಾರ್ಯ. ಇದಿಷ್ಟು ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅವರ ಮಾತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.